ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೈದರಾಬಾದ್ನ ಬೆಂಕಿ ಅವಘಡ ಪ್ರಕರಣ ತೆಲಂಗಾಣದ ಇತಿಹಾಸದಲ್ಲೇ ಅತಿ ದೊಡ್ಡ ದುರಂತ ಇದು. ಬೆಂಕಿ ಅವಘಡದಲ್ಲಿ ಸಾವಿನ ಸಂಖ್ಯೆ 42ಕ್ಕೆ ಏರಿಕೆ ಆಗ್ತಾ ಇದೆ. 21 ಕಾರ್ಮಿಕರು ಕಾಣೆಯಾಗಿದ್ದಾರೆ. 35 ಕಾರ್ಮಿಕರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 13 ಜನರಿಗೆ ವೆಂಟಿಲೇಟರ್ನಲ್ಲಿ ಟ್ರೀಟ್ಮೆಂಟ್ ಮಾಡಲಾಗ್ತಾ ಇದೆ. 57 ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗಿದೆ. ಸಿಗಾಚಿ ಕಾರ್ಖಾನೆಯಲ್ಲಿ ಇದೀಗ ಕಾರ್ಯಾಚರಣೆ ಮುಂದುವರೆದಿದೆ. ಹೈದರಾಬಾದ್ನ ಪಟಾಮ್ಚೇರು ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ನೋಡಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಕಾರ್ಯಾಚರಣೆಯನ್ನು ಬಿರುಸುಗೊಳಿಸಲಾಗಿದೆ. ಸುಮಾರು 21 ಕಾರ್ಮಿಕರು ಇಲ್ಲಿವರೆಗೂ ಕಾಣೆಯಾಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅವರ ಪತ್ತೆಗಾಗಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇರೋದು. ಅಲ್ಲಿನ ಸಿಚುವೇಶನ್ಸ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನಮಗೆ ಆ ಭೀಕರತೆ ಅನ್ನೋದು ಎಷ್ಟರ ಮಟ್ಟಿಗಿದೆ ಅಂತ. ಈಗ ಸಾವಿನ ಸಂಖ್ಯೆ 42 ಅಂತ ಇದ್ದಾರೆ. ಈ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗಬಹುದಾದ ಸಾಧ್ಯತೆಗಳು ಇದೆ. ಒಟ್ಟು 12 ಜನರಿಗೆ ವೆಂಟಿಲೇಟರ್ನಲ್ಲಿ ಇದೀಗ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ಹೈದರಾಬಾದ್ನ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ನಿರಂತರವಾಗಿ ಕಾರ್ಯಾಚರಣೆ ಬಿರುಸಿನಿಂದ ಸಾಗ್ತಾ ಇರುವಂಥದ್ದು. ಕೆಲವರಿಗೆ ವೆಂಟಿಲೇಟರ್ನಲ್ಲಿ ಟ್ರೀಟ್ಮೆಂಟನ್ನು ಮಾಡಲಾಗ್ತಾ ಇದೆ. ಅವರ ಆರೋಗ್ಯದ ಪರಿಸ್ಥಿತಿ ಚಿಂತಾಜನಕವಾಗಿದೆ, ಗಂಭೀರವಾಗಿದೆ. 70%, 80%, 90% ಸುಟ್ಟು ಕರಕಲಾಗಿದ್ದಾರೆ ಕೆಲವರು. ಇನ್ನು ಕೆಲವರು ಮಾತಾಡ್ತಾ ಇದ್ದಾರೆ, ಇನ್ನು ಕೆಲವರು ಮಾತು ನಿಲ್ಲಿಸಿದ್ದಾರೆ. ಗಂಭೀರವಾಗಿ ಸುಟ್ಟು ಗಾಯಗಳಾಗಿದೆ. ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕೆಲವರ ಗುರುತನ್ನು ಸಿಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಶವಗಾರದಲ್ಲಿ ಶವಗಳು ರಾಶಿ ರಾಶಿ ಬಿದ್ದಿದೆ. ಒಟ್ಟಾರೆಯಾಗಿ ಈ ದುರಂತ ತೆಲಂಗಾಣದ ಇತಿಹಾಸದಲ್ಲೇ ಅತಿ ದೊಡ್ಡ ದುರಂತ ಇದು ಅಂತ ಕರೆಯಲಾಗ್ತಾ ಇದೆ. ಕೆಮಿಕಲ್ ಫ್ಯಾಕ್ಟರಿ ಆಗಿರೋದ್ರಿಂದ ಬೆಂಕಿ ಆರಿಸೋಕೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಕೂಡ ಆಗಿದೆ. ಯಾಕಂದರೆ ಅದರ ತೀವ್ರತೆ ಅಷ್ಟರ ಮಟ್ಟಿಗೆ ಇರುತ್ತಲ್ಲ, ಆ ಕಾರಣಕ್ಕಾಗಿ. ಸೊ ನೋಡ್ತಾ ನೋಡ್ತಾ ಸಾವಿನ ಸಂಖ್ಯೆ ಏರಿಕೆ ಆಗಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈಗಾಗಲೇ ಇವರ ಫ್ಯಾಮಿಲಿಯವರಿಗೆ ವಿಷಯ ತಿಳಿಸಲಾಗಿದೆ. ಇವರೆಲ್ಲ ಗುಜರಾತ್, ಅಸ್ಸಾಂ, ಹರಿಯಾಣ ಈ ಭಾಗದವರಾಗಿರೋದ್ರಿಂದ ಅವರ ಫ್ಯಾಮಿಲಿಯವ್ರಿಗೆ ವಿಷಯ ಮುಟ್ಟಿಸ್ಬೇಕಾಗತ್ತೆ. ಕೆಲವರು ಫ್ಯಾಮಿಲಿ ಇಲ್ಲೇ ಇತ್ತು, ಇನ್ನು ಕೆಲವರು ಊರಿನಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಮೃತದೇಹಗಳನ್ನು ಹಸ್ತಾಂತರ ಮಾಡಬೇಕು ಅಂತಂದರೆ ಮೃತದೇಹಗಳನ್ನು ಪತ್ತೆ ಹಚ್ಚೋಕ್ಕೂ ಕೂಡ ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ಮೃತದೇಹಗಳಿದೆ. DNA ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಸೊ ಸಾಕಷ್ಟು ಪ್ರಕ್ರಿಯೆಗಳು ಉಳಿದಿದೆ ಇನ್ನೂ ಮಾಡುವಂಥದ್ದು. ಇನ್ನು ಬೆಂಕಿ ನಂದಿಸುವಂಥ ಕೆಲಸವನ್ನು ಈಗಲೂ ಈ ಕ್ಷಣಕ್ಕೂ ಮಾಡುವಂಥ ಕೆಲಸ ಆಗ್ತಾ ಇದೆ. ಹಾಗೆಯೇ ಕಾರ್ಯಾಚರಣೆ ಶೋಧ ಕಾರ್ಯವನ್ನು ಮುಂದುವರಿಸಲಾಗ್ತಾ ಇದೆ. ಕೆಲವರು ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂಥ ಶಂಕೆ ಇದೆ. ಮೃತದೇಹಗಳನ್ನು ಹೊರಗೆ ತೆಗಿಬೇಕಾಗಿದೆ. ಕೆಲವರು ಇನ್ನೂ ಕೂಡ ಎಲ್ಲಿಯೂ ಸಿಕ್ಕಿಲ್ಲ. ಅಂದರೆ ಶವಗಾರದಲ್ಲಾಗಲಿ, ಹಾಸ್ಪಿಟಲ್ನಲ್ಲಾಗಲಿ, ಸುರಕ್ಷತೆ ಮಾಡಿದ ಸ್ಥಳಗಳಲ್ಲಾಗಲಿ ಇಲ್ಲ. ಸೊ ಒಂದು ಲೆಕ್ಕ ಇರುತ್ತಲ್ಲ, ಈ ಶಿಫ್ಟ್ನಲ್ಲಿ ಇಷ್ಟು ಜನ ಇದ್ದರು, ಈ ಸಂದರ್ಭದಲ್ಲಿ ಇಷ್ಟು ಜನ ಇದ್ದರು, ಇಷ್ಟು ಜನದ ಬಗ್ಗೆ ನಮಗೆ ಮಾಹಿತಿ ಇದೆ, ಇನ್ನಿಷ್ಟು ಜನರ ಬಗ್ಗೆ ಮಾಹಿತಿ ಇಲ್ಲ. ಅದೆಲ್ಲವನ್ನು ಕಾರ್ಖಾನೆಯವರು ಮೇಲ್ವಿಚಾರಕರು ಯಾರು ಇರ್ತಾರೆ ಅವರು ಡೀಟೇಲ್ಸನ್ನು ನೀಡಿದ್ದಾರೆ. ಇನ್ನು ಈ ಬೆಂಕಿಯ ರಭಸಕ್ಕೆ, ರಾಸಾಯನಿಕ ವಸ್ತುಗಳು ಸ್ಫೋಟವಾಗಿರುವಂಥ ರಭಸಕ್ಕೆ ಕೆಲವು ಮೃತದೇಹಗಳು ಸುಮಾರು ದೂರಗಳ ಕಾಲ ಹೋಗಿ ಬಿದ್ದಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಅದೆಲ್ಲವನ್ನ ಈಗ ಕಾರ್ಯಾಚರಣೆ ಮಾಡಬೇಕಾಗತ್ತೆ. ಸೊ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಹೈದರಾಬಾದ್ನ ಬೆಂಕಿ ಅವಘಡ ಪ್ರಕರಣ. ಪಾಂಟೇಚೇರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಣಗಳ ರಾಶಿ, ಶವಗಾರದಲ್ಲಿ ಹೃದಯ ವಿದ್ರಾವಕ ದೃಶ್ಯಗಳು, ಇನ್ನೂ ಪತ್ತೆಯಾಗಿಲ್ಲ ಮೃತರ ಗುರುತುಗಳು. ನೋಡಿ, ಹೈದರಾಬಾದ್ನ ಬೆಂಕಿ ಅವಘಡ ಪ್ರಕರಣದಿಂದ ಅಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಣಗಳ ರಾಶಿಯನ್ನು ನೀವು ನೋಡ್ತಾ ಇದ್ದೀರಾ. ಶವಗಾರದಲ್ಲಿ ಹೃದಯ ವಿದ್ರಾವಕ ದೃಶ್ಯಗಳು ಕಂಡು ಬರ್ತಾ ಇದೆ. ಇನ್ನು ದೇಹಗಳ ಗುರುತುಗಳನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾರ್ಯಾರು ಏನು ಎತ್ತ ಇವುಗಳ ಡೀಟೇಲ್ಸನ್ನು ಪಡ್ಕೊಳ್ಳೋದಕ್ಕೆ ಕಷ್ಟವಾಗ್ತಾ ಇದೆ.
ಯಾಕಂದರೆ ಕಂಪ್ಲೀಟಾಗಿ ನಾನು ಆಗಲೇ ಹೇಳ್ತಾ ಇದ್ದೆ 90% 80% ಸುಟ್ಟು ಕರಕಲಾಗಿದೆ. ಇನ್ನು ಕೆಲವಂತೂ ಏನೂ ಇಲ್ಲ, ಅಷ್ಟರ ಮಟ್ಟಿಗೆ ಸುಟ್ಟು ಭಸ್ಮ ಆಗಿ ಹೋಗಿದೆ. ಮೃತದೇಹಗಳು ಅಂತ ಹೇಳೋದಕ್ಕೆ ಮಾತ್ರ ಇದೆ. ಅವೆಲ್ಲವನ್ನು ಪತ್ತೆ ಹಚ್ಚಬೇಕಾಗತ್ತೆ, ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸಬೇಕಾಗತ್ತೆ. ಸೊ ಇದೀಗ ಶವಗಾರದ ಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಾ, ಈ ಅವಘಡ ಎಷ್ಟು ಭಯಾನಕವಾಗಿದೆ ಅಂತ.